ಬೆಂಗಳೂರಿನ ಅಂಜನಾಪುರದಲ್ಲಿ ಇವತ್ತು ನಾವಿದ್ದೀವಿ. ಇಲ್ಲಿನ ಸ್ಥಳೀಯರು ನೋಡಿ ಸಂಜೆ ಆದರೆ ಹೊರಗಡೆ ಬರಲಿಕ್ಕೂ ಕೂಡ ಭಯ ಪಡುವಂತಹ ಸ್ಥಿತಿ ಇವತ್ತು ಅಂಜನಾಪುರದಲ್ಲಿ ನಿರ್ಮಾಣ ಆಗಿದೆ. ಜೊತೆಗೆ ಒಂದಷ್ಟು ಸ್ವಿಗ್ಗಿ ಜೊತೆಗೆ ಡೆಲಿವರಿ ಬಾಯ್ಸ್ ಏನಿದ್ದಾರೆ, ಝೊಮ್ಯಾಟೊ ಡೆಲಿವರಿ ಬಾಯ್ಸ್ ಕೂಡ ಇಲ್ಲಿನ ಫುಡ್ ಆರ್ಡರನ್ನು ಕೂಡ ತೆಗೆದುಕೊಳ್ಳೋದಿಲ್ಲ. ಬಂದ ತಕ್ಷಣ ಅದನ್ನು ಅವರು ರಿಜೆಕ್ಟ್ ಮಾಡ್ತಾರೆ ಅಥವಾ ಕ್ಯಾನ್ಸಲನ್ನು ಮಾಡ್ತಾರೆ. ಇನ್ನು ಪಕ್ಕದ ಏರಿಯಾದಲ್ಲಿದ್ದವರು ಈ ಏರಿಯಾಗೆ ಬರಬೇಕು ಅಂತಂದ್ರು ಆಟೋದವರು ಕೂಡ 100 ರೂಪಾಯಿ ಅಲ್ಲ 1000 ರೂಪಾಯಿ ಕೊಡ್ತೀವಿ ಅಂತಂದ್ರು ಕೂಡ ಈ ಏರಿಯಾಗೆ ಬರಲಿಕ್ಕೂ ಕೂಡ ಆಟೋದವರು ಕೂಡ ಹೆದರುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಅದಕ್ಕೆ ಕಾರಣವಾಗಿರುವಂತಹ ವಿಚಾರ ಅಂತಂದರೆ ಕಳೆದ 10 ದಿನಗಳಿಂದಲೂ ಕೂಡ ಇಲ್ಲಿ ಚಿರತೆ ಓಡಾಟವನ್ನು ನಡೆಸಿದೆ. ಸಾಕಷ್ಟು ನಾಯಿಗಳ ಮೇಲೆಯೂ ಕೂಡ ದಾಳಿ ನಡೆಸಿದೆ ಅನ್ನುವಂತಹ ವಿಚಾರ ಸಂಬಂಧವಾಗಿ ಇಲ್ಲಿ ಬಹಳಷ್ಟು ಜನರು ಕೂಡ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲಸಕ್ಕೆ ಹೋದವರು ಕೂಡ ಬೇಗ ಮನೆಯನ್ನು ಸೇರಿಕೊಳ್ಬೇಕು ಅಂತನೋ ಅಥವಾ ಮಕ್ಕಳು ಟ್ಯೂಷನ್ಗೆ ಹೋಗ್ತಾ ಇದ್ರೆ ಅವ್ರನ್ನ ಪೋಷಕರು ಮನೆಗೆ ಕರ್ಕೊಂಡು ಬರುವಂತಹ ಕೆಲಸಗಳನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇಲ್ಲಿ ಜನ ಓಡಾಟವೇ 8 ಗಂಟೆ ನಂತರವಾಗಿ ಕಂಪ್ಲೀಟ್ ಆಗಿ ಕರ್ಫ್ಯೂವನ್ನು ಕೂಡ ಹೇರ್ಕೊಂಡಿದ್ದಾರೆ. ಹಾಗಿದ್ರೆ ಇಲ್ಲಿನ ಪರಿಸ್ಥಿತಿ ಯಾವ ರೀತಿ ಆಗಿದೆ, ಇಲ್ಲಿನ ಜನರು ಇದ್ರ ಬಗ್ಗೆ ಏನು ಹೇಳ್ತಾರೆ ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಬನ್ನಿ. ಇಲ್ಲಿ ಬೆಳಗ್ಗೆ ವಾಕಿಂಗ್ ಹೋಗೋರು ಯಾರು ವಾಕಿಂಗ್ ಹೋಗ್ತಾ ಇಲ್ಲ. ಊಟ ಮುಗಿಸ್ಕೊಂಡು ರಾತ್ರಿ ವಾಕಿಂಗ್ ಮಾಡ್ತಾಯಿದ್ರು, ಅವರು ಯಾರೂ ಇಲ್ಲ. ಇಲ್ಲಿ ಯಾವುದೋ ನಾಯಿಗಳು ಹಿಡ್ದೈತೆ, ಅದು ಅಂತೂ ತುಂಬ ಇದಾಗಿದೆ. ಮಕ್ಕಳುಗಳು ಯಾರು ಓಡಾಡೋಕ್ಕೆ ಮನೆಯಿಂದ ಆಚೆ ಬರೋಕ್ಕೆ ತುಂಬ ಹೆದರ್ಕೊತಾ ಇದ್ದಾರೆ. ಅದು ಆದಷ್ಟು ದಯವಿಟ್ಟು ಇದು ಬೇಗ ಇದಕ್ಕೆ ಒಂದು ಇತ್ಯರ್ಥ ಮಾಡಬೇಕು. ಚಿರತೆ ಓಡಾಡ್ತಾ ಇದೆ ಅನ್ನೋದು ಹೆಂಗೆ ಗೊತ್ತಾಯ್ತು ಫಸ್ಟ್ ನಿಮಗೆ? ಫಸ್ಟು ಅಂದರೆ ನಮಗೆ ಮೊಬೈಲಲ್ಲಿ ಈ CC ಕ್ಯಾಮ್ರಾದಲ್ಲಿ ಇದಾಗಿದೆ, ರೆಕಾರ್ಡ್ ಆಗಿದ್ದರಿಂದ ಅದು ನಮಗೆ ಮೊಬೈಲಲ್ಲೆಲ್ಲ ಬಂದಿದೆ. ಹಂಗಾಗಿ ನಮಗೆ ಒಂದು ಸ್ವಲ್ಪ ಅವಾಗ ಕನ್ಫರ್ಮ್ ಆಯಿತು. ಒಂದು ವಾರದಿಂದ ಆಗಿದೆ ಪ್ರಾಬ್ಲಮ್ಸ್. ಅಂದರೆ ಈಗ ಸದ್ಯಕ್ಕೆ ಈ ನಾಯಿಗಳಿಗೆ ಹಿಡ್ದೈತೆ, ಯಾರಿಗೂ ಮನುಷ್ಯರಿಗೆ ಏನೋ 2 ವೀಲರ್ ಯಾರಿಗೂ ಹೋಗ್ತಾ ಇರೋರಿಗೆ ಅಟ್ಯಾಕ್ ಆಗಿದೆ. ಅದ್ರ ಬಚಾವ್ ಆಗಿದ್ದಾರೆ ಅವರು. ಅಂಜನಾಪುರದಲ್ಲಿ ಯಾವ್ಯಾವ ಬ್ಲಾಕ್ಗಳಲ್ಲಿ 7 ಬ್ಲಾಕಲ್ಲಿ ಅಂತ 7 ಬ್ಲಾಕಲ್ಲಿ ಪಕ್ಕ ಇದೆ. ಅದು ಎಲ್ಲಿ ಒಂದೇ ಜಾಗದಲ್ಲಂತೂ ಇರಲ್ಲ, ಓಡಾಡ್ತಾ ಇರುತ್ತೆ. ಅಲ್ಲಿ CC ಕ್ಯಾಮ್ರಾ ಇರೋ ಜಾಗದಲ್ಲಿ ಕ್ಯಾಪ್ಚರ್ ಆಗೈತೆ ಅಷ್ಟೇ. ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕು ಹತ್ರ, ಅದರಿಂದ ಬರ್ತವೆ. ಅದು ಊಟ ಇಲ್ಲ ಏನೂ ಇಲ್ಲ, ಇನ್ನೇನು ಮಾಡ್ತವೆ ನಾಯಿಗಳು ಹಸುಗಳು ಅಂತ ಬರ್ತವೆ. ಎಲ್ಲ ಜಾಸ್ತಿ ಹಸುಗಳು ಓಡಾಡೋದಿಲ್ಲಿ, ಗೋಶಾಲೆದೆಲ್ಲ ಹಸುಗಳು ಓಡಾಡ್ತಾವಲ್ಲ, ಅದರಿಂದ ಹತ್ರಕ್ಕೆ ಬರ್ತವೆ. ನಮಗೆ ಅವತ್ತಿನ ದಿವಸನೇ ವಾಟ್ಸಪ್ಪಲ್ಲಿ ಬಂತು ನಮಗೆ ಏರಿಯಾಗೆ. ನಮ್ಮ ಅಂಗಡಿ ಮುಂದೆ ಇಲ್ಲೇ ಇರೋದು, ಅಂಗಡಿ ಮುಂದೆ ಎಲ್ಲ ಓಡಾಡಿದೆ. ಇಲ್ಲೇ ಪೆಟ್ಟಿ ಅಂಗಡಿ ಇದೆ, ಅಲ್ಲೇ ಓಡಾಡಿ. ಅದೇ ಭಯ, ಅದೇ ಹೇಳ್ತಾ ಇದ್ದೀನಿ ನೋಡಿ. ಸಡನ್ನಾಗಿ ಆ ಕಾಡಲ್ಲಿ ಹೋಗ್ಬಿಟ್ರೆ, ಇವಾಗ ಅಂಜನಾಪುರ 2nd ಬ್ಲಾಕ್ ಒಳಗಡೆ ಹೋಗ್ಬಿಟ್ರೆ ಒಂದು ಜನ ಓಡಾಡಲ್ಲ, ಡೆವಲಪ್ಪು ಇಲ್ಲ, ಆ ಕಾಡು ಫುಲ್ಲು. ಅಂಥ ಟೈಮಲ್ಲಿ ಓಡಾಡ್ತಾ ಇದ್ರೆ ಏನು ಗೊತ್ತಾಗುತ್ತೆ? ನಾವೇ ಸ್ಪೀಡಾಗಿ ಬರೋಕ್ಕೂ ಆಗಲ್ಲ ಆ ಟೈಮಲ್ಲಿ, ಗಾಡಿಗಳು ಅಷ್ಟು ಸ್ಪೀಡಾಗಿರ್ತವೆ ಅವು. ಅಂದರೆ 8 ಗಂಟೆ ಆದಮೇಲೆ ಹೋಗೋದೇ ಇಲ್ಲ ಆ ಕಡೆ. ಅಂದರೆ ಈ ಕಡೆ ಎಲ್ಲ ಓಕೆ, 2nd ಬ್ಲಾಕು 6 ಬ್ಲಾಕ್ ಅಂದರೆ ಸ್ವಲ್ಪ ಕಷ್ಟ. ಅಂಜನಾಪುರ 6 ಬ್ಲಾಕ್ BD ಲೇಔಟು, ಅಲ್ಲಿಗೆಲ್ಲ ಹೋಗಲ್ಲ. ಚಿರತೆ ಇಲ್ಲಿ ಓಡಾಟ ಮಾಡ್ತಿದೆ ಅನ್ನೋಂತಹ ವಿಚಾರ ನಿಮ್ಗೆ ಯಾವಾಗ ಗೊತ್ತಾಯ್ತು? ನೀವೇನಾದರೂ ನೋಡಿದ್ದೀರಾ? ನಮಗೆ 15 ಯಾಕಂದ್ರೆ ಇಲ್ಲಿರೋ ನೇಟಿವ್ ಇಲ್ಲಿರೋರೆಲ್ಲ ಏನೋ ಗೊತ್ತಾ, ನಮ್ಗೆ 15 ಗೊತ್ತು ಚಿರತೆ ಓಡಾಡೋದು ಇಲ್ಲಿ ಅಂತ. ಕೆಲವೊಂದು ಟೈಮ್ ಇಲ್ಲಿ ಬರುತ್ತೆ, ಕೆಲವೊಂದು BD ಲೇಔಟಲ್ಲಿ ಬರುತ್ತೆ, ಕೆಲವೊಂದು ಟೈಮ್ ಮಾವಳಹಳ್ಳಿ ಕ್ವಾರ್ಟರ್ಸು. 1 ಇದೆಯಾ 2 ಇದೆಯಾ ಗೊತ್ತಿಲ್ಲ, ಬಟ್ ಓಡಾಡ್ತಾ ಇರುತ್ತೆ. ರಾತ್ರಿ 1:30ಗೆ ಬಂದಿದ್ದಾಗ ಏನು ಮಾಡ್ತು ಮೇಡಮ್ ನನಗೆ ಆ ಟೈಮಲ್ಲೇ ನಮಗೆ ಸೆಂಡ್ ಮಾಡಿದ್ರು. ಮೇಡಮ್ ಅಂದರೆ ಯಾರು? ಅದೇ ಚಿತೆ ಬಂದಿತ್ತಲ್ಲ ಮೇಡಮ್, ಅದು ಪದ್ಮ ಮೇಡಮ್ ಅಂತ, ಅವ್ರ ಮನೆ ಇದ್ರಲ್ಲಿ. ಹೌದು, ನೈಟಲ್ಲಿ ಹುಷಾರಾಗಿರಿ ಸರ್ ನಿಮ್ಮ ಮನೆ ಇದ್ರಲ್ಲಿ. ಆ್ಯಕ್ಚುಲಿ ನಮ್ಮ ಮನೆ ಇದ್ರು ಬಂದಿದ್ದು ಅನ್ಸುತ್ತೆ, ನಾಯಿಗಳೆಲ್ಲ ಅಂತ ಇದ್ವು ಆ ಟೈಮಲ್ಲಿ. ಹೇಗೆ ಗೊತ್ತಿತ್ತಲ್ಲ ಚಿರತೆ ಓಡಾಡುತ್ತೆ ಅಂದ್ಬಿಟ್ಟು ಅದಕ್ಕೆ ನಾವು ಈಚೆ ಬರೋಕ್ಕೆ ಹೋಗಿಲ್ಲ ಆ ಟೈಮಲ್ಲಿ. ಆಮೇಲೆ ಬೆಳಗ್ಗೆ ಬಂದು ನಾಯಿಗಳು ಒಂದು ಕಾಣಿಸೆಲ್ಲ ತಿನ್ಕೊಂಡೋಗ್ಬಿಡೋ ಅನ್ಕೊಂಡು ಸುಮ್ಮನೆ ಆದ್ವಿ ನಾವು ಆ ಟೈಮಲ್ಲಿ. ಹೌದು, ಅಲ್ಲಿ ಮನೆ ಎದುರುಗಡೆ ಇರೋದು ನಾವಲ್ಲಿ, ಅದೇ ರೋಡಲ್ಲೇ ಇರೋದು ನಾವಲ್ಲಿ. ಎಷ್ಟು ಗಂಟೆಗೆ ಒಳಗೆ ಸೇರ್ಕೊಂಡ್ಬಿಡ್ತಾ ಇದ್ದೀರಾ ಈಗ? ಹಂಗೇನಿಲ್ಲ, ಓಡಾಡ್ತೀವಿ. ಅದನ್ನು ಭಯಪಟ್ಟು ಒಳಗಡೆ ಸೇರ್ಕೊಳೋದೇನು. ನಿನ್ನೆ 9 ಗಂಟೆ ಬಂದಿದೆ ಅಂತ ಇವ್ರು ಎಲ್ಲಿ ಇವ್ರ ನಿಮ್ಮನೆ ರೋಡಲ್ಲೆಲ್ಲ ಬಂದಿದ್ದು 9 ಗಂಟೆಯಲ್ಲಿ ಬಂದಿದೆ ಅದು. ಆಮೇಲೆ ನೈಟ್ ಆ ಕಡೆ ಬಂದಿರೋದು, ಲೇಔಟ್ಗೆ ಬಂದಿರೋದು, BD ಲೇಔಟ್ಗೆ ಬಂದಿರೋದು. ಈಗ ಹೆಂಗಿದೆ ಇಲ್ಲಿ ಪರಿಸ್ಥಿತಿ? ಎಲ್ಲ ಭಯನೇ ಮೇಡಮ್, ಪರಿಸ್ಥಿತಿ ಮತ್ತೆ ಭಯ ಅಲ್ವಾ. ಇವಾಗ ನಾವು ಕೆಲಸ ಹೋಗ್ತೀವಿ, ಜಲ್ದಿ ಮನೆ ಸೇರ್ಕೊಂಡಪ್ಪ ಪರಿಸ್ಥಿತಿ ಬಂದ್ಬಿಟ್ಟಿದೆ ಇವಾಗ. ಬಂದಿದ್ರು ಬೋನ್ ಆ ಕಡೆ ಇಕ್ಕಿದ್ದಾರೆ, BD ಲೇಔಟಲ್ಲಿ ಆ ಕಡೆ ಇಕ್ಕಿದ್ದಾರೆ ಬೋನು. ಬಟ್ ಆ ಕಡೆ ಬೋನ್ಗೆ ಹೆಂಗೆ ಬೀಳುತ್ತೆ ಅದು ಹೋಗ್ಬಿಟ್ಟದು. ಬಂದಿರೋದು ಇಲ್ಲಿ ಬೋನ್ ಮಡಗಿರೋದಲ್ಲಿ. ಬಟ್ ಆ ಕಡೆ ಎಲ್ಲ ಓಡಾಡ್ತಿತ್ತಲ್ಲ, ಸೊ ಆ ಕಡೆ ಮಡಗಿದ್ದಾರೆ. ರಾತ್ರಿ ಈ ಕಡೆ ಬಂದಿದೆ, ಎಲ್ಲಿ ಮಾಡೋದು ಎಲ್ಲೋಗಿ ಬೀಳುತ್ತದು. ಇವತ್ತು ನಾನು ಏನು ಸ್ಥಳದಲ್ಲಿ ನಿಂತಿದ್ದೀನಿ, ಈ ಒಂದು ಜಾಗದಲ್ಲಿಯೂ ಕೂಡ ಚಿರತೆ ಬಂದಿದೆಯಂತೆ, ಓಡಾಟವನ್ನು ಮಾಡಿದೆಯಂತೆ. ಈ ಸಂಬಂಧವಾಗಿ ಇಲ್ಲಿಯ ಸ್ಥಳೀಯರು ಕೂಡ ನಮ್ಮ ಜೊತೆ ಮಾತನಾಡ್ತಾ ಹೋಗ್ತಾರೆ. ಪ್ರತ್ಯಕ್ಷದರ್ಶಿಗಳನ್ನು ಕೂಡ ನಾನು ಮಾತನಾಡಿಸ್ತಾ ಹೋಗ್ತೇನೆ. ಎಷ್ಟು ಗಂಟೆಗೆ ಇಲ್ಲಿ ಚಿರತೆ? ಮೇಡಮ್ ಅವರೇ, ಮೊನ್ನೆ 4 ಗಂಟೆಗೆ ಬಂದಿದೆ. 4 ಗಂಟೆಗೆ ಬಂದ್ಬಿಟ್ಟು ಏನು ಹೊರ ಅಂತ ಓಡಾಡುತ್ತೆ ಇಲ್ಲಿ. ಆಮೇಲೆ ನೆನ್ನೆ ನೈಟು ಅಲ್ಲಿ ರೋಡಲ್ಲಿ 8 ಗಂಟೆಗೆ ಬಂದಿದೆ.
ಅಲ್ಲಿ ನಾಯಿಗಳು ಅದೆಲ್ಲ ಓಡಾಡ್ಸ್ಕೊಂಡು ನೈಟೇ ಓಡಾಡಿದೆ ಅಲ್ಲೆಲ್ಲ. ಹಾಂ, ಈ ಥರ ಇದೆ. ಮಕ್ಕಳು ಮರಿ ಎಲ್ಲ ಓಡಾಡೋಕ್ಕೆ ಭಾಳ ಭಯ ಬೀಳ್ತಾ ಇದ್ದಾರೆ. ಸ್ವಲ್ಪ ನೋಡಿ ಅದನ್ನು ಆದಷ್ಟು ಬೇಗ ಹಿಡೀರಿ. ಹಾಂ, ಎಷ್ಟು ಸಲ ಬಂದಿದೆ ಇಲ್ಲಿ? ಒಂದೇ ಸಲ? ಹೆಚ್ಚು ಕಮ್ಮಿ 4 ಸರಿ ಬಂದಿದೆ. ಈಗ 4 ದಿವಸದಿಂದ 4 ಸರಿ ಬಂದಿದೆ. ರಾತ್ರಿ ನೋಡಿ ಆ ಮನೆಗೆ ಹೋಗಿದೆ. ಆ ಮನೆಗೆ ಹೋಗಿ 12 ಗಂಟೆಗೆ ಹೋಗಿ ಆ ಮನೆ ಒಳಗಡೆ ಓಡಾಡಿ ಇದಾಗಿದೆ. ಆಯಪ್ಪ ಮೊನ್ನೆ 4 ಗಂಟೆಗೆ ಇದು ಆಟೋ ಹೋಗ್ತಾವನೆ, ಆಯಪ್ಪನಿಗೆ ಅಡ್ಡ ಸಿಗ್ತಾನೆ. ಆಯಪ್ಪ ಆಟೋ ಬಿಟ್ಬಿಟ್ಟು ಓಡ್ ಬಂದವನೆ. ಎಷ್ಟು ಗಂಟೆಲಿ ನೋಡಿದ್ರಿ? ಬೆಳಗಿನ ಜಾವ 4 ಗಂಟೆ. ಯಾವತ್ತು ನೋಡಿದ್ದು? ಅದು ಆಯ್ತು ಒಂದು 3-4 ದಿವಸ. 3-4 ದಿನ ಆಯ್ತು. ಅಲ್ಲ, ಒಂದೇ ನೋಡಿದ್ರೆ ಬಹಳಷ್ಟು ಇತ್ತ ಅಲ್ಲಿ? ಒಂದೇ ಚಿರತೆ ನೋಡಿದ್ವಿ. ಎಷ್ಟು ದಿನದಿಂದ ಇಲ್ಲಿ ಓಡಾಡ್ತಾ? ಆಯ್ತು ಸುಮಾರು ಒಂದು 15-20 ದಿವಸದಿಂದ ಆಯ್ತು ಇದೆ. ಈಗ ನಿಮ್ಗೆ ಆಟೋ ರಾತ್ರಿ ಟೈಮ್ ಓಡಿಸ್ಲಿಕ್ಕೆ ಭಯ ಆಗೋದಿಲ್ವಾ? ಈಗ ಚಿರತೆ ನೋಡಿದ್ದೀರಾ, ಈಗ ಡೈರೆಕ್ಟ್ ಆಗಿ ನೀವು ಚಿರತೆ ನೋಡಿದ್ದೀರಾ, ಭಯ ಆಗೋದಿಲ್ವಾ ರಾತ್ರಿ ಟೈಮಲ್ಲಿ ಓಡಾಡಿ? ಇಲ್ಲ, ರಾತ್ರಿ ಹೊತ್ತು ಈಗ ಹೋಗಲ್ಲ. 9 ಗಂಟೆಗೆ ಹೋಗ್ತೀನಿ, 8:30-9 ಗಂಟೆಗೆ ಹೋಗ್ತೀನಿ ಬೆಳಿಗ್ಗೆ. ಆವಾಗ ಗಂಟೆ ಹೋಗಲ್ಲ. ಹೋಗ್ಬಿಟ್ಟು ಹಂಗೆ ನಾವು ಡ್ಯೂಟಿ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಮಕ್ಕಳು ಆಚೆ ಹೋದ್ ಮಕ್ಕಳು ಮನೆಗೆ ಬರ್ತಾರ ಇಲ್ಲ ಅಂತ ಭಯ ಆಗ್ಬಿಟ್ಟದೆ ನಮ್ಗೆ. ನೈಟ್ ಟ್ಯೂಷನ್ ಕೂಡ ಓದ್ತಾ ಇಲ್ಲ ಮಕ್ಕಳೆಲ್ಲ ಮನೆಗೆ ಕೂಡಾಕೊಂತೀವಿ ನಾವು. ನೋಡಿ ಎಷ್ಟು ಮಕ್ಕಳಿದ್ದಾರೆ. ಏನ್ ಮಾಡ್ತೀವ ಈ ಮಕ್ಕಳನ್ನೆಲ್ಲ ಏನ್ ಮಾಡಕತ್ತೈತಿ? ಈಗ ಕೆಲ್ಸಕ್ಕೆ ಹೋಗ್ತಾರಲ್ಲ ಅವರೆಲ್ಲ ಬರ್ಬೇಕು. ಈಗ ಆಟೋ ಡ್ರೈವರ್, ಅವರು ಆಟೋ ಡ್ರೈವರ್ ಆಗಿದ್ದಾರೆ. 1 ಗಂಟೆ 12 ಗಂಟೆಗೆ ಬರ್ತಾರೆ ಪಾಪ ಕೆಲಸ ಮಾಡ್ಕೊಂಡು ಬರ್ತಾರೆ ಮೇಡಮ್. 10-11 ಗಂಟೆ ಜನ ಓಡಾಡ್ಕೊಂಡ್ ಬರ್ತಾನೆ ಇರ್ತಾರೆ. ಇದರಲ್ಲಿ ದೃಶ್ಯದಲ್ಲಿ ಈ ಥರ ಆದರೆ ಯಾರಿಗೂ ಭಯ ಆಗಲ್ಲ, ಎಲ್ಲರಿಗೂ ಭಯ ಆಗುತ್ತೆ. ಆಯಿತಾ? ಈ ಥರ ಇರೋದ್ರಲ್ಲಿ ಅದನ್ನು ನೀವು ಶ್ರಮ ಪಟ್ಟು ಅದನ್ನು ಹಿಡಿದು ಏನೋ ಒಂದು ಮಾಡಬೇಕು ಮೇಡಮರ. 6 ಗಂಟೆಗೆ 5 ಗಂಟೆಗೆಲ್ಲ ಮನೆಗೆ ಬರಬೇಕು. ಮಕ್ಕಳನ್ನ ಟ್ಯೂಷನ್ ಕಳ್ಸೋಕ್ಕಾಗಲ್ಲ, ಟ್ಯೂಷನ್ಗೆ ಬಂದಿಂದ ಬರೋಕ್ಕಾಗಲ್ಲ. ಭಾಳ ಹಿಂಸೆ ಆಗೋಗಿದೆ. ನಾವು ಹೋಗೋಕ್ಕೂ ಭಯ, ಮಕ್ಕಳು ಬರೋಕ್ಕೂ ಭಯ. ಈಗ ನಿಮ್ಮ ಏರಿಯಾದಲ್ಲಿ ಚಿರತೆ ಬಂದಿದೆಯಲ್ಲಪ್ಪ, ಭಯ ಆಗೋದಿಲ್ವಾ ನಿಮಗೆ? ಭಯ ಆಗುತ್ತೆ. ನಾವು ಈ ನಡುವೆ ಟ್ಯೂಷನ್ಗೆ ಹೋಗೋದು ಬಿಟ್ಬಿಟ್ಟಿದ್ದೀನಿ. ನಾವು 1 ವಾರ ಚಿರತೆ ಬಂದಾಗಿಂದ ನಾನು ಟ್ಯೂಷನ್ಗೆ ಹೋಗಿಲ್ಲ. ಬೆಳಿಗ್ಗೆ ಹೊತ್ತು 6 ಗಂಟೆಗೆ ಹೋಗ್ತಾ ಇದ್ದೆ ಟ್ಯೂಷನ್ಗೆ, ಅದನ್ನು ಬಿಟ್ಬಿಟ್ಟೆ. ಸಂಜೆ ಹೊತ್ತು 8:30 ಅಷ್ಟರಲ್ಲಿ ಮನೇಲಿ ಇರ್ತೀನಿ. ತುಂಬ ಭಯ ಆಗ್ತಾ ಇದೆ. ಯಾರೂ ಬರ್ತಾ ಇಲ್ಲ, ಏನೂ ಇಲ್ಲ. 8:30 ಮೇಲೆ ಯಾರು ಆಚೆನೇ ಹೋಗಲ್ಲ. ಲಾರಿಗಳು ಮಾತ್ರ ಓಡಾಡ್ತಾ ಇರ್ತಾವೆ ಅಷ್ಟೇ. ಆ ಚಿರತೆ ಭಯದಿಂದ ಈ ಥರ ಯಾರು ಮನೆಯಿಂದ ಒಬ್ರು ಆಚೆ ಹೋಗಲ್ಲ. ಗಾಡಿಯವರು ಕೂಡ ಓಡಾಡೋದಿಲ್ಲ ಜಾಸ್ತಿ. ಓಡಾಡಲ್ಲ ಮೇಡಮ್, ಯಾರು ಓಡಾಡಲ್ಲ. ಅಲ್ಲಿ ನಾನು ನೈಟ್ ವಾಶ್ರೂಮ್ಗೆ ಹೋಗ್ತಾ ಇದ್ದೆ. ಅಲ್ಲಿ ಚೀತಾ ಮರದ ಮೇಲೆ ಕೂದಿದ್ದು. ನಾಯಿನ ನೋಡ್ಬಿಟ್ಟು ಅದು ಜಂಪ್ ಮಾಡಿಬಿಟ್ಟು ನಾಯಿನ ಹಿಡ್ಕೊಂಡ್ಬಿಟ್ಟು ಕತ್ತಿಂದ ಅದು ಕಾರ್ ಥರ ಇದಲ್ವ, ಅಲ್ಲಿ ಎತ್ಕೊಂಡು ಹೋಗ್ಬಿಟ್ಟು ಮತ್ತೆ ಬಂದಿಲ್ಲ. ಮತ್ತೆ ಇನ್ನೊಂದ್ಸತಿ ನಾನು ನೆಕ್ಸ್ಟ್ ಡೇ ನೋಡಿದೆ ಬೆಳಗ್ಗೆ ರಾತ್ರಿ 3 ಗಂಟೆ ಕರೆಕ್ಟು. ಅಲ್ಲಿ ನೋಡಿದೆ ಅದು ಇನ್ನೊಂದ್ಸತಿ ಅಲ್ಲೋಯ್ತು. ಆವಾಗಿಂದ ನಾನು ಆಚೆ ಬರ್ತಾ ಇಲ್ಲ. ಸೊ ಪ್ಲೀಸ್ ನಾನು ಫಾರೆಸ್ಟ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಅವ್ರು ಬಂದು ಆ ಚೀತನ ತೊಗೊಂಡೋಗ್ಲಿ. ನಮಗೆ ಓಡಾಡೋಕ್ಕೆ ಹೋಗ್ತಾ ಇಲ್ಲ. ನಾನು 1 ವೀಕಿಂದ ಸ್ಕೂಲ್ಗೆ ಹೋಗಿಲ್ಲ. ಇವತ್ತು ಓಕೆ ಮ್ಯಾಮ್ಗೆ ಹೇಳ್ತೀವಿ ಚೀತಾ ಆಯಿತು. ಅವರು ಅಂತೂ ಮತ್ತೆ ನೀನು ಹಾಲಿಡೇ ತೊಗೊಂಡ್ಬಿಡ್ರು ಅಂತ. ಪ್ಲೀಸ್ ನಾನು ಫಾರೆಸ್ಟ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ಅವ್ರು ಇಟ್ಕೊಂಡು ಹೋಗ್ಬಿಡ್ರಿ. ನಮಗೆ ಸ್ಕೂಲ್ ಹೋಗ್ಬೇಕಾಗ್ತಾಯಿಲ್ಲ, ಟ್ಯೂಷನ್ಗೂ ಹೋಗೋಕ್ಕಾಗ್ತಾಯಿಲ್ಲ, ಆಡೋಕ್ಕೂ ಆಗ್ತಾಯಿಲ್ಲ. ಇಲ್ಲೇ ನಮ್ಮ ರೋಡ್ ಪಕ್ಕದಲ್ಲಿ ಅಮ್ಮ ಬಂದಿತ್ತು, ಅಲ್ಲಿ ಕುಂತ್ಕೊಂಡಿತ್ತು. ನಾವು ಬಡವರು ದುಡ್ಕೊಂಡ್ ತಿನ್ನಕ್ಕೆ ಬಂದವರು, ನಮ್ಮ ಮಕ್ಕಳು ಭಯ ಆಗಿ ಮನೇಲಿ ಇರ್ತಾರೆ. ಈ ಸ್ಕೂಲಿಗೆ ಹೋಗಕ್ಕೆ ಭಯ ಬಿದ್ದಾರೆ, ಒಲ್ಲೆ ಅಂತಾರೆ. ಏನು ಮಾಡೋದು? ನಿಮ್ಮಂಥವ್ರು ಬಂದು ಏನು ಹಿಡ್ಕೊಂಡು ಹೋಗ್ತಾ ಇಲ್ಲ ಚಿರ್ತನ. ನಮ್ಗಂತೂ ತುಂಬ ಭಯ ಇದೆ. ಯಾರನ್ನ ಹೇಳಿದ್ರೆ ಅವ್ರಿಗೆ ಹೇಳೋ ಇವ್ರಿಗೆ ಹೇಳತ್ತಾರೆ. ಯಾರಿಗೆ ಹೇಳೋಕ್ಕಾಗತ್ತಮ್ಮ ಇದು? ಯಾರಿಗೆ ಹೇಳೋಕ್ಕಿಲ್ಲ. ನಾವೇ ಸುಮ್ಮನೆ ಮನೇಲಿ ಕುಂತ್ಕೊಂಡಿವಿ ಮಕ್ಕಳು ಹಿಡ್ಕೊಂಡು. ಈಗ 4-5 ದಿನ ಆಯ್ತಮ್ಮ ಬಂದು. 4-5 ದಿನ ಆಯ್ತು. ನೀವು ಡೈರೆಕ್ಟ್ ನೋಡಿದ್ದೀರಾ? ಏನಮ್ಮ ಡೈರೆಕ್ಟ್ ನೋಡಿದ್ದೀರಾ ನೀವು? ಇಲ್ಲಮ್ಮ ನೋಡಿಲ್ಲ. ಸುಮ್ಮನೆ ಇದು ಲೂಸ್ ಬರ್ತದಲ್ಲ ಫೋನಲ್ಲಿ, ಅದೇ ನೋಡಿಬಿಟ್ಟು ಭಯ ನಮಗೆ ಜಾಸ್ತಿ. ಮಕ್ಕಳು ಕರ್ಕೊಂಡು ಮನೇಲೇ ಇರ್ತೀವಿ ನಾವು. ಒಂದು ಕೆಲ್ಸಕ್ಕೆ ಹೋಗ್ತಾ ಇಲ್ಲ, ಮನೇಲೇ ಮಕ್ಕಳು ಕಾಯ್ಕೊಂತಿರ್ತೀವಿ ನಾವು. ಇಲ್ಲಿ ಯಾವ್ಯಾವ ಕಡೆ ಎಲ್ಲ ಓಡಾಡಿದೆ? ಇಲ್ಲಿ ಏನಿಲ್ಲಮ್ಮ, ಈ ರೋಡಲ್ಲಿ ಅಮ್ಮ, ಮತ್ತೆ ಆ ಕಡೆ ರೋಡಲ್ಲಿ ಏನು ಇಲ್ಲಿ ಬಂದಿದೆ ಅಂತ ನಮ್ಮ ಓನರ್ ಹೇಳ್ತಾ ಇದ್ದಾನೆ. ಇದು ನಾವು ಓನರ್ ಜಾಗದಲ್ಲಿ ಇರೋದು, ನಮ್ಮ ಓನರೇನೆ ಅವರು, ಏನು ಬೇರೆ ಇಲ್ಲ. ನಾವಂತೂ ನೋಡಿಲ್ಲ. ನಾಯಿ ಬಗಳದಂದೆ ನಾವು ನೋಡ್ತಿರ್ತೀವಿ ಅಷ್ಟೇ. ಭಯ ಬಿದ್ದು ಮನೆಯಲ್ಲೇ ನಾವೆಲ್ಲ ಇರೋದು. ಕೆಲ್ಸಕ್ಕೆ ಹೋಗಿ ಬರೋರ ಕತೆ ಏನು? ಕೆಲ್ಸಕ್ಕೆ ಹೋಗೋ ಬರೋಕೈತೇನೆ ನಮಗೆ ತುಂಬ ಭಯ ಆಗಿದೆ ಇವಾಗ. ಅವರು ಈಗ 4 ಗಂಟೆ 5 ಗಂಟೆಗೆ ಹೋಗೋರು ಸುಮಾರು ಅಂದರೆ ಬೆಳಕಾರ್ದು 7-8ಕ್ಕೆ ಹೋಗ್ತಾರೆ ಇವಾಗ ಕೆಲ್ಸಕ್ಕೆ. ಟ್ರಾಕ್ಟ್ರಿ ಎತ್ಕೊಂಡು ಹೋಗ್ಬೇಕಂದ್ರೆ 7-8 ಗಂಟೆಗೆ ಎತ್ತೀವಿ. ಅವಾಗ ಏನಂದ್ರೆ ಸುಮಾರು 4 ಗಂಟೆ 3:30 5 ಗಂಟೆಗೆ ಹೋಗ್ತಿದ್ವಿ ನಾವು ಟ್ರಾಕ್ಟ್ರಿ ಎತ್ಕೊಂಡು. ಈಗ ತುಂಬ ಭಯ ಆಗ್ಯದ, ಹೋಗೋಕ್ಕಾಗೋದಿಲ್ಲ. ನಮಗೆ ಬೇರೆಯವರು ಆ ಕಡೆ ಬರೋರು ಹೇಳಿದಷ್ಟೇ. ನೀವು ನೋಡಿಲ್ಲ? ಹೋಗಿಲ್ಲ, ನಾವು ನೋಡಿಲ್ಲ ಮೇಡಮ್. ವಿಡಿಯೋದಲ್ಲೆಲ್ಲ ನೋಡಿದ್ರ? ವಿಡಿಯೋದಲ್ಲಿ ಡೈಲಿ ಬಂದು ತೋರಿಸ್ತಾ ಇರ್ತಾರಲ್ಲ, ನೈಟೆಲ್ಲ ನೋಡಿದ್ರೆ ಅಂಗಡಿ ಹತ್ರ ಬಂದು ಹೌದು ಡೈಲಿ ನಮ್ಗೆ ಹೌದು.
ಎಷ್ಟೊತ್ತು ಬಂದಿದೆ ಅಂತ ಮಾತಾಡ್ತಿರ್ತಾರೆ? ರಾತ್ರಿ 12 ಗಂಟೆ ಮೇಲೆ ಈಗೆಲ್ಲ ಬಂದಿದೆ ಅಷ್ಟೇ. ಎಷ್ಟು ಸಲ ಬಂದಿದೆಯಂತೆ ಇಲ್ಲಿ? ಈಗ ಒಂದು 4-5 ರೌಂಡ್ ಆಯ್ತು ಇಲ್ಲಿ ಬಂದಿದ್ದು. ಈಗ ಇದೇ ಕಡೆನೇ ಇದೆ ಜಾಸ್ತಿ. ಈಗ ಜನಗಳಿಗೂ ಭಯ ಆಗ್ತಿದ್ಯಾ? ಭಯ ಆಗ್ತಾ ಇದೆ. ಜನ ಬರಲ್ಲ ಸಂಜೆ. ನಮ್ಗೆಲ್ಲ ಏನಿಲ್ಲ ಬಿಡಿ, ನಮ್ದು ಇಲ್ಲ ಎಲ್ಲ. ಬೇರೆಯವ್ರು ಬರೋದಕ್ಕೆಲ್ಲ ಒಂದು 6-7 ಗಂಟೆ ಮೇಲೆ ಬರಲ್ಲ. ಅಂಗಡಿ ಹತ್ರ ಬಂದ್ರೆ ಏನ್ ಮಾಡ್ತೀರಾ? ಏನು ಮಾಡೋದು, ಒಳಗಡೆ ಏನು ಬರಲ್ಲ ಬಿಡಿ. ಅದು ಓಡಾಟ ಎಲ್ಲ ಹೆಂಗಿದೆ ಈಗ ಸಂಜೆ ಮೇಲೆ? ಬರಲ್ಲ ಜನ ಹೆಚ್ಚಿಗೆ. ಈ ಕಡೆ ಈ ರೂಟಿಂದ ಒಳಗಡೆ ರೂಟ್ ಯಾರು ಬರಲ್ಲ ಸಾಮಾನ್ಯ ಕತ್ಲೆ ಆದ್ಮೇಲೆ. ಕರೆಕ್ಟ್ 2ನೇ ತಾರೀಕಿಂದ ಅದು ನ್ಯೂಸ್ ಬಂದಿದೆ ಈ ಥರ ಆಗಿದೆ ಅಂತ. ಈಗ ಫಾರೆಸ್ಟ್ ಆಫೀಸರ್ಸ್ ಏನಾದ್ರು ಬಂದಿದ್ರ ಈ ಕಡೆಗೆ? ಇವತ್ತೇ ಬಂದಿದ್ದು ಬೆಳಿಗ್ಗೆ. ಇಲ್ಲಿವರೆಗೂ ಇವತ್ತೇ ಬಂದಿದೆ. ಹೌದೌದು. ತುಂಬ ತೊಂದರೆ ಆಗ್ತಾ ಇದೆ. ಜನ ಸ್ವಲ್ಪ ಜಾಸ್ತಿ ಓಡಾಡ್ತಾರೆ. ನೈಟ್ ಅಂತೂ ಎಲ್ಲ ಹೊರಗಡೆ ಯಾರೂ ಬರೋಕ್ಕಾಗ್ತಾ ಇಲ್ಲ. ಆ ಥರ ಇದೆ ಈ ಕಡೆ. ಎಷ್ಟು ದಿನದಿಂದ ಈ ವಿಚಾರ ಇಲ್ಲಿ ಹಿಂಗೆ? ಸುಮಾರು ಒಂದು ವಾರ 10 ದಿವಸದಿಂದ ಇದೇ ಸುದ್ದಿ ಇದೆ. ತುಂಬಾ ಹೆದರ್ಕೋತಾ ಇದ್ದಾರೆ ಮಕ್ಕಳೆಲ್ಲ ಆಚೆ ಬರೋದಕ್ಕೆ. ಮಕ್ಳು ನೋಡಿ ಆಡೋದಕ್ಕೆಲ್ಲ ಹೊರಗಡೆ ಹೋಗೋಕ್ಕೆ ಆಗಲ್ಲ. ಈ ಟೈಮಲ್ಲಿ ಏನು ಭಯ ಆಗಲ್ಲ? ರಾತ್ರಿ ಆದ್ಮೇಲೆ ಭಯ ಆಗುತ್ತೆ. ಈಗ ಜನ ಓಡಾಡ್ತಾ ಇರ್ತಾರಲ್ವಾ, ಸ್ವಲ್ಪ ಪರವಾಗಿಲ್ಲ ಅನ್ಸುತ್ತೆ. ನೈಟ್ ಹೊತ್ತು ಸಂಜೆ ಆಯ್ತಾ ಇದ್ದಂಗೆ ಯಾರು ಹೊರಗಡೆ ಬರೋಕ್ಕೆ ಭಯ. ಆ ಥರ ಇದೆ. ನಾಯಿಗಳೇನಾದ್ರೂ ಬೊಗಳೋದು ಆ ಟೈಮಲ್ಲಿ ಏನಾದ್ರು ಬೇರೆ ರೀತಿಯಾಗಿ ಆ ಥರ ಏನಾದ್ರು ಸೌಂಡ್ಗಳು ನಿಮ್ಮ ಕಿವಿಗೆ ಏನಾದ್ರು ಬಿದ್ದಿದೆಯಾ? ನಾಯಿ ಸೌಂಡ್ ಆದ್ರೆ ನಾವು ಹೊರಗಡೆನೆ ಬರಲ್ಲ, ಹೆದರಿಕೆ ಅಲ್ವಾ ಬರೋಕ್ಕೆ. ನಿಮ್ಗೆ ಹೆಂಗ್ ವಿಚಾರಗಳು ಗೊತ್ತಾಯ್ತು ಈ ತರ ಓಡಾಡ್ತಾ ಇದೆ ಚಿರತೆ ಅಂತ? ನೋಡಿದ್ರ ಅಥವಾ ಕೇಳಿದ್ದ? ನಾನು ಕೇಳಿದ್ದು ಅಷ್ಟೇ, ನಾವು ಹೊರಗಡೆನೆ ಹೋಗಲ್ಲ. ಈಗ ಮೊದ್ಲಿಗಿಂತ ಈಗ ಜನ ಓಡಾಟ ಕಡಿಮೆ ಆಗಿದೆಯಾ ಇಲ್ಲಿ? ಓಡಾಡ್ತಾರೆ ಅಂದರೆ ಆಗ್ಲೊತ್ತೆಲ್ಲ ಓಡಾಡ್ತಾರೆ, ಸಂಜೆ ಆತ ಕಮ್ಮಿ ಆಗುತ್ತೆ. ಎಷ್ಟು ಗಂಟೆಗೆಲ್ಲ ಮನೆ ಸೇರ್ಕೊಂಡ್ಬಿಡ್ತಾರೆ ಒಳಗಡೆಗೆ? ನಾವು ಸಂಜೆ 8 ಗಂಟೆಗೆ ಸ್ವಲ್ಪ ಈಚೆ ನೋಡ್ತೀರಿ. 8 ಆದರೆ ಒಳಗಡೆ ಸೇರ್ಕೊಂಡು ಹೊರಗಡೆ ಬರೋದು ಬೆಳಗ್ಗೆನೇ. ಇನ್ನು ಅದನ್ನು ಏನೋ ಹಿಡಿದು ಏನಾದರೂ ಇಲ್ಲ ಇದು ಮಾಡಿದ್ರೆ ಒಳ್ಳೆಯದು, ಎಲ್ಲರಿಗೂ ಸೇಫ್ ಆಗುತ್ತೆ. ಮಕ್ಕಳು ಮರಿ ಎಲ್ಲ ಚೆನ್ನಾಗಿ ಸ್ವಲ್ಪ ಆಡ್ತಾರೆ ಓಡಾಡೋದಕ್ಕೆ, ಮಕ್ಳು ಆಡೋದಕ್ಕೆ ಆಗಲಿ ಎಲ್ಲ. ಮಕ್ಕಳನ್ನೂ ಕೂಡ ಹೊರಗಡೆ ಬಿಡೋಕ್ಕೂ ಹೆದರಿಕೆ. ಈಗ ನಾವು ನೋಡಿಲ್ಲ, ಒಟ್ನಾಗ ಎಲ್ಲರೂ ಹೇಳ್ತಾ ಇದ್ದಾರೆ. ಅಂಗಡಿಗೆ ಬಂದವರೆಲ್ಲ ನಾವು ಎದ್ದೋಳ್ತಾನೆ ಇಲ್ಲ, ಭಯ ಆಗ್ತಾ ಇದೆ ನಮ್ಗೆ, ನಾವು ಯಾರೂ ಇದು ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಎಲ್ಲರೂ ವಿಡಿಯೋ ಎಲ್ಲ ನೋಡಿದ್ರ? ಎಲ್ಲರ ಮೊಬೈಲ್ಗಳು ಬಂದು ಇಲ್ಲ ಅಂಗಡಿ ಹತ್ರ ತೋರಿಸ್ತಾ ಇದ್ದಾರೆ ನಮಗೂ. ನಿಮ್ಗೆ ಭಯ ಆಗ್ಲಿಲ್ವಾ ಅದೆಲ್ಲ ನೋಡಿದ್ಮೇಲೆ? ಏನಿಲ್ಲ, ನಾವು ನೋಡಿಲ್ಲಲ್ಲ, ನಮಗೆ ಭಯ ಆಗ್ತಾ ಇಲ್ಲ. ನೋಡಿದ್ರೆ ಭಯ ಆಗುತ್ತೆ. ಅದೇ ಈಡೇ ನೋಡಿದ್ಮೇಲೆ ಇಲ್ಲೇ ಬಂದಿದೆಯಲ್ಲ ಪಕ್ಕದ ರೋಡ್ಗೆ, ಅದ್ರನಿಂದ ಭಯ ಆಗ್ತಾ ಇದೆ. ಅದಕ್ಕೆ ನಾವು ರಾತ್ರಿ ಹೊತ್ತು ಬೇಗ ಕ್ಲೋಸ್ ಮಾಡೋಣ ಅಂತ ನಾವು ಅನ್ಕೊಂತಾ ಇದ್ವಿ. 8 ಗಂಟೆಗೆ ಇವಾಗ ಬೈಕ್ ಮೊದ್ಲೆಲ್ಲ ಎಷ್ಟು ಗಂಟೆ ಕ್ಲೋಸ್ ಮಾಡ್ತಾ ಇದ್ರಿ? 10 ಗಂಟೆಗೆ. ನೀವು ವಿಡಿಯೋ ಯಾವತ್ತು ನೋಡಿದ್ರಿ? ಎಷ್ಟು ದಿನದಿಂದ ಓಡಾಡ್ತಾ ಇದ್ದೀರಿ? ಸುಮಾರು ದಿವಸದಿಂದ, ಒಂದು ವಾರದಿಂದ ಎಲ್ಲರೂ ತೋರಿಸ್ತಾನೆ ಇದ್ದಾರೆ ಅಂಗಡಿಗೆ ಬಂದವರೆಲ್ಲ. ಅಲ್ಲಿ ಬಂದಿದೆ ಇಲ್ಲಿ ಬಂದಿದೆ ಅಂತ ಫೋನ್ಗಳಾಗ, ಇಲ್ಲ ಅಂಗಡಿ ಎಲ್ಲ ಬಂದವರೆಲ್ಲ ನಮ್ಗೆ ಹೇಳ್ತಾರೆ, ನೋಡಿ ಇಲ್ಲೇ ಬಂದಿದೆ ಅಂತ ಎಲ್ಲರೂ ತೋರಿಸ್ತಾ ಇದ್ದಾರೆ. ಎಲ್ಲರ ಮೊಬೈಲ್ಗಳಾಗ ಬಂದಿದೆ. ಯಾರ ಮೇಲಾದ್ರೂ ದಾಳಿ ಮಾಡಿದ್ಯಾ, ಅಟ್ಯಾಕ್ ಮಾಡಿದ್ಯಾ ಅಂತ ಏನಾದ್ರು ಹೇಳ್ತಾ ಇರ್ತಾರ? ಆ ಥರ ಯಾರು ಹೇಳಲಿಲ್ಲ. ಅದೇ ಭಯ ಅಂತ ಎಲ್ಲರೂ ಹೊರಗಡೆ ಹೋಗಿ. ನಿಮ್ಗೂ ಭಯ ಆಗದ್ರೆ ಓಡಾಡಕ್ಕೆ ಎಲ್ಲ? ಅದೇ ಇಲ್ಲೇ ಬಂದಿದೆ ಅಂತ ಇವತ್ತಿಂದ ನಮ್ಗೆ ಜಾಸ್ತಿ ಭಯ ಆಗ್ತದೆ. ಹತ್ರಕ್ಕೆ ಬಂದಿದೆಯಲ್ಲ, ಅದಕ್ಕೆ ಭಯ ಆಗಿದೆ. ನೈಟ್ ಎಲ್ಲ ಹೋಗ್ತಾ ಇದ್ವಿ, ಹೊರಗಡೆ ಬರ್ತಾ ಇದ್ವಿ. ಇವಾಗ ಹೊರಗಡೆ ಬರೋಕ್ಕೂ ಭಯ ಆಗುತ್ತೆ, ಟ್ಯೂಷನ್ಗೆ ಹೋಗೋಕ್ಕೂ ಭಯ ಆಗುತ್ತೆ. ಇವಾಗ ಫುಲ್ಲು ನಮ್ಮ ಅದರಲ್ಲಿ ಒಂದು 12 ಚಿರತೆ ಇದೆ ಅಂತ ಹೇಳ್ತಾರೆ. ಅಂಜನಾಪುರದಲ್ಲಿ ಬೇರೆ 2 ಓಡಾಡ್ತಿದೆ ಅಂತಾರೆ. ಅಷ್ಟು ನಮಗೆ ಗೊತ್ತಿಲ್ಲ. ಆದರೆ ಬಂದಿರೋ ಸುದ್ದಿ ಮಾತ್ರ ನಮಗೆ ಗೊತ್ತಿರೋದು. ನಾವು ಇನ್ನವರೆಗೂ ನೋಡಿಲ್ಲ. ಅಂದರೆ ಅದನ್ನು ಕೇಳ್ಬಿಟ್ಟು ಫುಲ್ ಭಯ ಆಗ್ತಿದೆ. ಎಲ್ಲಿ ವಿಡಿಯೋಸ್ ಎಲ್ಲ ನೋಡಿದ್ದೀವಿ, ಫೋಟೋ ನೋಡಿದ್ದೀವಿ, ವಿಡಿಯೋಸ್ ನೋಡಿದ್ದೀವಿ. ಆದರೆ ಹೊರಗಡೆ ಹೋಗೋಕೆ ಅದಕ್ಕೆಲ್ಲ ಫುಲ್ಲು ಭಯ ಆಗ್ತೈತೆ ನಮಗೆ. 10th ಓದ್ತಾ ಇರೋದು ನಾವೆಲ್ಲ. ಟ್ಯೂಷನ್ಸ್ಗೆಲ್ಲ ಹೋಗ್ಬೇಕಲ್ಲ ಈಗ, ಅದಕ್ಕೆಲ್ಲ ಹೆಂಗೆ? ಇವಾಗ ಸದ್ಯಕ್ಕೆ ಟ್ಯೂಷನ್ಗೇನು ಹೋಗ್ತಾ ಇಲ್ಲ, ಮನೇಲೇ ಇದ್ದೀವಿ. ಹೋಗ್ಬೇಕಾದ್ರೆ ಭಯ ಆಗುತ್ತೆ. ಹೋಗ್ಬೇಕಾದ್ರೆ ಬೇಗ ಹೋಗ್ತೀವಿ, ಬರಬೇಕಾದ್ರೆ 7 ಗಂಟೆ 8 ಗಂಟೆ ಆಗುತ್ತೆ. ಅವಾಗ ಭಯ ಆಗುತ್ತೆ, ಇಲ್ಲಿ ಚಿರತೆ ಬರುತ್ತೆ ಏನೋ ಅಂತ ಫುಲ್ ಭಯ ಆಗುತ್ತೆ. ಇವಾಗ ಟ್ಯೂಷನ್ಗೆ ಹೋಗೋಕ್ಕೂ ಫುಲ್ಲು ಭಯ ಆಗ್ತಿದೆ. ಎಷ್ಟು ಗಂಟೆಗೆ ಮನೆ ಸೇರ್ಕೊಂಡ್ಬಿಡ್ತಾರೆ ಎಲ್ಲ? ಎಲ್ಲರೂ 7 ಗಂಟೆ 6:30 ಮನೆ ಸೇರ್ಕೋತಾರೆ, ಯಾರು ಹೊರಗಡೆ ಬರಲ್ಲ. ಮೊದಲು 9 ಗಂಟೆ ಆದರೂ ಕೂಡ ಇಲ್ಲೆಲ್ಲ ಓಡಾಡ್ತಾ ಇದ್ರು. ಇವಾಗ ಅದನ್ನು ಓಡಾಡ್ತಾ ಇಲ್ಲ, ಏನೂ ಇಲ್ಲ. ಎಲ್ಲರೂ ಮನೆ ಒಳಗಡೆನೇ ಇರ್ತಾರೆ, ಯಾರು ಜಾಸ್ತಿ ಇವಾಗ ಹೊರಗಡೆನೇ ಬರ್ತಾ ಇಲ್ಲ. ಅವಾಗ ಫ್ರೆಂಡ್ಸ್ ಮನೆಗೆ ಹಂಗೆ ಹಿಂಗೆ ಹೋಯ್ತಿದ್ವಿ. ಫ್ರೆಂಡ್ಸ್ ಮನೆಗೆ ಹೋಗಕ್ಕೆ ಬಿಡ್ತಿಲ್ಲ, ಮನೇಲಿ ಓಡಾಡೋಕ್ಕೂ ಬಿಡ್ತಿಲ್ಲ ನಮಗೆ. ಈ ಅಕಸ್ಮಾತ್ ನೆಂಟರು ಬಂದರು, ನೆಂಟರು ಕೂಡ ಬರ್ದೋಕ್ಕೆ ಅವ್ರಿಗೂ ಭಯ ಆಗ್ತೈತೆ. ನಮ್ಗೆ ಕರ್ಕೊಂಡು ಹೋಗೋಕ್ಕೂ ಆಯ್ತಿಲ್ಲ. ಅವ್ರಿಗೆ ಕರ್ಕೊಂಡೋದ್ರೆ ಹೆಂಗೆ ತಂದು ಬಿಡ್ಬೇಕಪ್ಪ ಅವ್ರಿಗೆ ಅಂತ ಫುಲ್ ಭಯ ಆಗಿಬಿಟ್ಟು ಅವ್ರು ಕರ್ಕೊಂಡು ಹೋಗ್ತಿಲ್ಲ, ನಮಗೂ ಕೂಡ ಕಳಿಸ್ತಿಲ್ಲ. ಅದರಿಂದ ಟ್ಯೂಷನ್ಗೆ ಹೋಗೋಕ್ಕೂ ಫುಲ್ ಭಯ ಆಗ್ತೈತೆ. ಆದರೂ ಹೋಗ್ತೀವಿ, ಬಟ್ ಲೇಟ್ ಆಗುತ್ತೆ ಅಂತ ಮನೆಯವ್ರು ಬಂದುಬಿಟ್ಟು ಕರ್ಕೊಂಡು ಹೋಗ್ತಾರೆ. ಒಬ್ಬೊಬ್ಬರೇ ಬಿಡೋದು ಇಲ್ಲ, ನಾವು ಓಡಾಡೋದಿಲ್ಲ. ಆ ಕಡೆ ಎಲ್ಲ ಹೋಗ್ಬೇಕಾದ್ರೆ ಲೇಟಾಗಿ ಹೋಗುತ್ತೆ. ಅದಕ್ಕೆ ಲೇಟಾಗಿ ಹೋಗಿದ್ರೆ ನಮ್ಮ ಮನೆಯವರು ಲೇಟ್ ಆಯ್ತಾರೆ ಅಂತ ಅದಕ್ಕೆ ಮನೆಯವರೇ ಕರ್ಕೊಂಬರ್ತಾರೆ.
ಹಂಗೆ ಅದ್ರಗೋಸ್ಕರ ನಾವು ಬೇಗ ಬರಬೇಕು ಅಂತ ಅದು ಚಿರತೆಯಿಂದ ಫುಲ್ ಭಯ ಆಗ್ತಿದೆ. ಅದಕ್ಕೆ ಅವಾಗೆಲ್ಲ ಸುಮಾರು 10 ಗಂಟೆ 9:30 ಗಂಟೆ ಜನರು ಇರ್ತಿದ್ರು. ಇವಾಗ 8:30 ಆದ ತಕ್ಷಣ ಬಂದ್ ಮಾಡಿಬಿಟ್ಟು ಮನೆಗೆ ಸೇರ್ಕೊಂಡ್ಬಿಡ್ತಾರೆ. ಹಾಗಂದ್ಬಿಟ್ಟು ಅಂಗಡಿ ಓಪನ್ ಇಡೋಕ್ಕೂ ಆಯ್ತಿಲ್ಲ, ಏನೂ ಆಯ್ತಿಲ್ಲ. ಅವರಿಂದ ಫುಲ್ ಭಯ ಆಗಿದೆ ಚಿರತೆ ಅಂತ ಹೇಳಿ. ಈಗ ನಿಮ್ಮ ಏರಿಯಾದಲ್ಲಿ ಚಿರತೆ ಕಾಣಿಸ್ಕೊಂಡಿದ್ದಿಲ್ಲ, ನೀವೇನಾದ್ರೂ ನೋಡಿದ್ದೀರಾ ಅಥವಾ ಕೇಳಿರೋದಷ್ಟೇನಾ? ಎಲ್ಲ ಕೇಳಿದ್ರಮ್ಮ, ನಾವಂತೂ ಡೈರೆಕ್ಟ್ ನೋಡಿಲ್ಲ. ಇವಾಗ ವ್ಯಾಪಾರಕ್ಕೆಲ್ಲ ಡೌನ್ ಆಗ್ಬಿಟ್ಟಿದೆ, ಎಲ್ಲ ಸಿರ್ತ ಭಯದಿಂದಾನೆ. ಯಾರು ಒಬ್ರಂದ್ರೆ ಒಬ್ರಿಗೆ ಸಾಯಂಕಾಲ ಆದ್ರೆ ಓಡಾಡಲ್ಲ, ಅಷ್ಟು ಭಯ ಆಗ್ಬಿಟ್ಟಿದೆ. ಈಗ ಯಾರ ಮನೆಗೆ ಬಂದ್ರಂತ ಬೆಳಗ್ಗೆಯಿಂದ ಹಿಂಸೆ ಆಗ್ಬಿಟ್ಟಿದೆ. ಯಾರು ಬರ್ತಾನೇ ಇಲ್ಲ ಜನಗಳು ಈ ಕಡೆ ಓಡಾಡೋಕ್ಕೆ. ವಾಕಿಂಗ್ ಅವರು ಬರ್ತಾಯಿದ್ರು, ಇವಾಗ ಅಲ್ಲೂ ಅಡ್ರೆಸ್ಗೆ ಇಲ್ಲ ಯಾರೂ. ಹಂಗೆ ವ್ಯಾಪಾರಗಳೆಲ್ಲ ಡೌನ್ ಆಗ್ಬಿಟ್ಟಿದೆ ಜಾಸ್ತಿ. ನೀವು ಎಷ್ಟು ಗಂಟೆಗೆ ಈಗ ಕ್ಲೋಸ್ ಮಾಡ್ತಾ ಇದ್ದೀರಾ? 4 ಗಂಟೆ ಕ್ಲೋಸ್ ಮಾಡ್ತಾ ಇದ್ರೆ, ಇವಾಗೆಲ್ಲ 4 ಗಂಟೆಗೆಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಇದ್ರ ಭಯನಿಂದಾನೆ ಎಲ್ಲರೂ ಒಂದೊಂದು ಮಾತು ಹೇಳ್ತಾರೆ, ನಮಗೂ ಸ್ವಲ್ಪ ಹೆದರಿಕೆ ಆಗುತ್ತಲ್ಲ, ಅದಕ್ಕೆ ಬಾಕ್ಲು ಬಂದ್ ಮಾಡ್ತೀವಿ. ಮೊದಲೆಲ್ಲ ಸಂಜೆ ಹೊತ್ತು ಇಲ್ಲಿ ಓಡಾಡ್ತಿದ್ರ? ಜಾಸ್ತಿ ಓಡಾಡ್ತಿದ್ರು, 6-7 ಗಂಟೆ ಓಡಾಡ್ತಿದೆ. ಇವಾಗ ಎಲ್ಲಿ 4 ಗಂಟೆಗೆಲ್ಲ ಬಂದ್ ಮಾಡ್ತೀವಿ. ಈಗ ನಿಮ್ಮ ಏರಿಯಾದಲ್ಲಿ ಚಿರತೆ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳ್ತಾ ಇದ್ದಾರಲ್ಲ, ಎಲ್ಲ ಎಷ್ಟು ದಿನದಿಂದ ಕಾಣಿಸ್ತಾ ಇದೆ? ಈಗ ಒಂದು 15 ದಿನದಿಂದ ಕಾಣಿಸ್ಕೊತಾ ಇದೆ ಮೇಡಮ್. 7th ಬ್ಲಾಕ್ ಕಡೆಯಿಂದ ಈ ಸರೌಂಡಿಂಗ್ ಎಲ್ಲನೂ ಓಡಾಡ್ತಿದೆ. ಅಂಜನಾಪುರ ಫುಲ್ಲೂ ಅರಣ್ಯ ಇಲಾಖೆಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವ್ರು ಹಂಗಿದ್ರು ಏನು ಇದು ರೆಸ್ಪಾನ್ಸ್ ತೊಗೋತಾ ಇಲ್ಲ. ಬಟ್ ಈಗ ಬೆಳಗ್ಗೆ ಅಂಜನಾಪುರ 5ನೇ ಬ್ಲಾಕಲ್ಲಿ ಒಂದು ಮನೆ ಒಳಗಡೆ ನುಗ್ಗಿದೆ. ನಾಯಿ ಬೊಗಳಿರೋ ಕಾರಣದಿಂದ ನಾಯಿಗೋಸ್ಕರ ಭಯ ಬಿದ್ದು ಅದು ಓಡೋಗಿದೆ. ಬಟ್ ಅಂಜನಾಪುರ ಸರೌಂಡಿಂಗಲ್ಲೇ ಇದೆ ಅದು. ಅದನ್ನು ಹಿಡಿಯೋಕ್ಕೆ ಇನ್ನೂ ಯಾರ ಕೈಲೂ ಆಗಿಲ್ಲ. ಇಲ್ಲಿ ಅಪಾರ್ಟ್ಮೆಂಟ್ ಅವರೆಲ್ಲನೂ ಎಲ್ಲ ಅಫಿಷಿಯಲ್ಸ್ ಎಲ್ಲನೂ ವಾಕಿಂಗ್ ಮಾಡೋದಕ್ಕೆ ಬೆಳಗ್ಗೆ ಹೊತ್ತೆಲ್ಲ ತುಂಬ ತೊಂದರೆ ಆಗ್ತದೆ. ಈ ಸೆಂಟ್ರಿಂಗ್ ಕೆಲಸ ಗಾರೆ ಕೆಲಸ ಮಾಡೋರಿಗೆಲ್ಲರಿಗೂ ತುಂಬ ತೊಂದರೆ ಆಗ್ತದೆ. ಈ ನೈಟ್ ಹೊತ್ತು ಜೆಪ್ಟೋ ಮತ್ತು ರ್ಯಾಪಿಟೋ ಎಲ್ಲನೂ ಡ್ಯೂಟಿಗಳು ಮಾಡ್ತಾರೆ. ಅದರಲ್ಲಿ ಮನೆಗಳಿಗೆ ಆರ್ಡ್ರು ಈ BDL ಕಡೆ ಇರೋಂಥ ಜಾಗಕ್ಕೆಲ್ಲ ಹೋಯ್ತಾ ಇರ್ತಾರೆ. ಆಗ ಒಬ್ಬೊಬ್ಬರೇ ಹೋಗೋದಕ್ಕೆ ಆಗೋದಿಲ್ಲ ಅಂತಬಿಟ್ಟು 3 ಜನ 4 ಜನ ಹೋಗ್ತಾ ಇದ್ದಾರೆ ಒಂದೊಂದು ಆರ್ಡ್ರ್ ಎತ್ಕೊಂಡು ಭಯದಿಂದ. ಈಗ ಹೋಗ್ಲಿ, ನಿಮ್ದು ಅಂಗಡಿ ಇಲ್ಲಿ ಇದೆ, ಸೊ ಬಿಸ್ನೆಸ್ಗೆ ಅದರಿಂದ ಏನು ಹೊಡೆತ ಆಗಿಲ್ವಾ ನಿಮಗೆ? ನಾವು ಅಷ್ಟೊಂದು ಅದೇ ಬೈದಿಂದನೇ ಇದು ಮಾಡ್ಕೊಂಡಿದ್ದೀವಿ ಮೇಡಮ್. ನಾವು ಬೆಳಗ್ಗೆ ಟೈಮಲ್ಲಿ ಅಲ್ಲೊಂದು ಸ್ವಲ್ಪ ಬೆಂಕಿ ಹಾಕ್ಕೊಂಡು, ಬೆಂಕಿ ಇದ್ರೆ ಬರೋದಿಲ್ಲ ಅಂತಬಿಟ್ಟು ಬೈದಿಂದನೇ ನಾವು ಒಂದು ಸ್ವಲ್ಪ ಬಿಸ್ನೆಸ್ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಸಂಜೆ ಮೇಲೆ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಅಂತಾರಲ್ಲ, ಸೊ ಸಂಜೆ ಬೇಗ ಕ್ಲೋಸ್ ಮಾಡೋದು ಆ ಥರ ಏನಾದರೂ ಮಾಡ್ತಾ ಇದ್ದೀರಾ ನೀವು ಭಯಕ್ಕೆ? ಸಂಜೆ 4:30-5 ಗಂಟೆಗೆಲ್ಲ ಕ್ಲೋಸ್ ಮಾಡ್ಕೊಂಡು ಬೇಗ ಹೋಗ್ಬಿಡ್ತೀವಿ ನಾವು. ವೀಕ್ಷಕರೇ, ಇದೀಗ ನಾನು ಬೆಂಗಳೂರಿನ ಅಂಜನಾಪುರದಲ್ಲಿ ಇರುವಂತಹ 5th ಬ್ಲಾಕ್ನಲ್ಲಿ ನಾನಿದ್ದೀನಿ. ಬಹಳಷ್ಟು ಈಗಾಗಲೇ ದಿನಗಳಿಂದಲೂ ಕೂಡ ಚಿರತೆ ಓಡಾಡ್ತಾ ಇದೆ ಈ ಒಂದು ಏರಿಯಾದಲ್ಲಿ ಅನ್ನುವಂತಹ ವಿಚಾರಗಳು ಈಗಾಗಲೇ ನಿಮಗೆ ಗೊತ್ತಿರುತ್ತೆ. ಜೊತೆಗೆ 2ನೇ ತಾರೀಕು ಇರ್ಬೋದು, 6ನೇ ತಾರೀಕು, ಜೊತೆಗೆ ನಿನ್ನೆ ರಾತ್ರಿಯೂ ಕೂಡ ಈ ಒಂದು ಬಡಾವಣೆಯಲ್ಲಿ ಚಿರತೆ ಕಾಣಿಸ್ಕೊಂಡಿದೆ. ರಾತ್ರಿ 12:30 ಸಮಯದಲ್ಲಿ ಬಹಳಷ್ಟು ಈಗಾಗಲೇ ಜನರಲ್ಲೂ ಕೂಡ ಆತಂಕವನ್ನ ಮನೆ ಮಾಡಿದೆ. ಬಹಳಷ್ಟು ಜನ ಈಗ ಹೊರಗಡೆ ಬರಲಿಕ್ಕೂ ಕೂಡ ಆತಂಕದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಸ್ವಿಗ್ಗಿ ಇರ್ಬೋದು, ಝೊಮ್ಯಾಟೊ ಇರ್ಬೋದು, ಅಥವಾ ಆಟೋ ಡ್ರೈವರ್ಸ್ ಕೂಡ ಪಕ್ಕದ ಏರಿಯಾಗೆ ಬರಲಿಕ್ಕೂ ಕೂಡ 100 ಅಲ್ಲ 1000 ಕೊಡ್ತೀವಿ ಅಂತಂದ್ರು ನಾವು ಮಾತ್ರ ಬರಲ್ಲಪ್ಪ, ಈ ಏರಿಯಾ ಕಾಲಿಡಲ್ಲ. ಅದರಲ್ಲೂ ಕೂಡ ಹೆಣ್ಮಕ್ಳಂತೂ ಅಥವಾ ಹೊರಗಡೆ ಕೆಲ್ಸಕ್ಕೆ ಹೋಗೋರಂತೂ ಹೊರಗಡೆ ಬರಲಿಕ್ಕೂ ಕೂಡ ಭಯ ಪಡುವಂತಹ, ಅಥವಾ ಮನೆಗೆ ಹೋಗಿ ಬೇಗ ಸೇರ್ಕೊಂಡು ಬಿಡ್ಬೇಕಪ್ಪ ಅನ್ನುವಂತಹ ಪರಿಸ್ಥಿತಿ ಈ ಒಂದು ಬಡಾವಣೆಯಲ್ಲಿ ನಿರ್ಮಾಣ ಆಗಲಿಕ್ಕೆ ಕಾರಣವಾಗಿರುವಂಥದ್ದು. ಎಸ್, ಪದೇ ಈ ಒಂದು ಬಡಾವಣೆಯಲ್ಲಿ ಚಿರತೆಗಳು ಕಾಣಿಸ್ಕೊಳ್ತಾ ಇರುವಂಥದ್ದು. ಎಸ್, ಈಗ ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು, ಇದು ಒಂದು ತುರಳ್ಳಿ ಫಾರೆಸ್ಟ್ನ ಹಂಚಿನಲ್ಲಿ ಇರುವಂಥದ್ದು. ಸೊ ತುರಳ್ಳಿ ಫಾರೆಸ್ಟ್ನ ಕಡೆಯಿಂದಾಗಿ ಚಿರತೆಗಳು ದಾಳಿಯನ್ನ ಮಾಡ್ತಾ ಇದೆ ಈ ಒಂದು ಬಡಾವಣೆಗೆ ಅನ್ನುವಂತಹ ಮಾತುಗಳು ಕೂಡ ಇಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ. ಎಸ್, ಈ ಒಂದು ಫಾರೆಸ್ಟ್ನ ಹಂಚಿನಲ್ಲೇ ಇರುವಂತಹ ಒಂದು ಮನೆಯಲ್ಲಿ ನಿನ್ನೆ ರಾತ್ರಿಯ 12:35 ಸಮಯದಲ್ಲಿ ರಾತ್ರಿ ಚಿರತೆ ಕಾಣಿಸ್ಕೊಂಡಿದೆ. ಸೊ ಇದರಿಂದಾಗಿ ಮನೆಯವ್ರಿಗೂ ಕೂಡ ಬಹಳಷ್ಟು ಭಯಭೀತರಾಗಿದ್ದಾರೆ. ನೋಡಿ, ತುರಳ್ಳಿ ಫಾರೆಸ್ಟ್ನ ಅಂಚಿನಲ್ಲಿ ಈ ಒಂದು ಮನೆ ಕೂಡ ನಿಮ್ಗೆ ಈಗಾಗಲೇ ಕಾಣಿಸ್ತಾ ಇರಬಹುದು. ಸೊ ಆ ಮನೆಯ ಒಳಭಾಗವನ್ನು ಕೂಡ ನಾನು ತೋರಿಸುವಂತಹ ಕೆಲಸವನ್ನ ಕೂಡ ಮಾಡ್ತೀನಿ, ಯಾವ ರೀತಿ ಆಗಿದೆ ಅಂತ ಹೇಳಿ. ಎಸ್, ಈಗಾಗಲೇ ನೀವು ಗಮನಿಸ್ತಾ ಇರ್ಬೋದು, ಒಂದು ರೋಡ್ ಕೂಡ ಕಾಣಿಸ್ತಾ ಇದೆ. ಇದೇ ರೋಡ್ನಲ್ಲಿ ರಾತ್ರಿ 12:35 ಸಮಯದಲ್ಲಿ ಚಿರತೆ ಕಾಣಿಸ್ಕೊಂಡಿರುವಂಥದ್ದು. ಇದೇ ಬೆಟ್ಟದಿಂದ ಇಳಿದು ಬಂದು ಚಿರತೆ ರಾತ್ರಿ 12:35 ಸಮಯದಲ್ಲಿ ಈ ಮನೆಯನ್ನ ಹೊಳ ಹೊಕ್ಕಿದೆ. ಅದು ಯಾವ ರೀತಿಯಾಗಿ ಬಹಳಷ್ಟು ಜನರಿಗೆ ಪ್ರಶ್ನೆ ಇರುತ್ತೆ. ಈ ಮನೆಯನ್ನ ಗಮನಿಸ್ತಾ ಇದ್ದೀರಿ, ಸುತ್ತಲೂ ಕೂಡ ಕವರ್ ಆಗಿದೆ, ಕಬ್ಬಿಣದಿಂದ ಕಂಪ್ಲೀಟ್ ಆಗಿ ಎಲ್ಲಾ ಕಡೆಯಲ್ಲೂ ಕೂಡ ಕವರ್ ಮಾಡಿದ್ದಾರೆ. ಹಾಗಿದ್ರೆ ಚಿರತೆ ಯಾವ ಮಾಯದಲ್ಲಿ ಒಳಗಡೆ ಬಂತು, ಹೇಗೆ ಬಂತು ಅಂತಂದ್ರೆ, ಯಾವಾಗಲೂ ಕೂಡ ಇದರ ಓನರ್ ನೋಡಿ ಗೇಟನ್ನ ಈ ರೀತಿಯಾಗಿ ಲಾಕ್ ಮಾಡಿರ್ತಾರೆ. ಆ ಒಂದು ಕಾರಣವಾಗಿ ಇಲ್ಲಿ ಮಧ್ಯದಲ್ಲಿ ಸ್ಪೇಸ್ ಕೂಡ ನಿಮ್ಗೆ ಈಗಾಗಲೇ ಕಾಣಿಸ್ತಾ ಇದೆ. ಈ ಸ್ಪೇಸ್ನ ಮೂಲಕವಾಗಿ ಒಬ್ಬರು ಒಳಗಡೆ ಹೋಗ್ಬೋದು, ಆ ರೀತಿಯಾಗಿದೆ ಈ ಒಂದು ಸ್ಪೇಸ್. ಸೊ ಇದರ ಸಹಾಯದಿಂದ ಏನಾಗಿದೆ, ಇದೇ ರೀತಿಯಾಗಿ ಒಳಗಡೆ ಎಂಟ್ರಿಯನ್ನ ನೀಡಿರುವುದನ್ನ ಕೂಡ ನೀವು ದೃಶ್ಯಾವಳಿಯಲ್ಲಿ ಗಮನಿಸಿರ್ತೀರಿ. ಸೊ ಇದೇ ರೀತಿಯಾಗಿ ಇದೇ ಮಾರ್ಗದಲ್ಲಿ
ಮೊನ್ನೆ ಚಿರತೆ ಒಳಗಡೆ ಪ್ರವೇಶವನ್ನ ಕೂಡ ಮಾಡಿರುತ್ತೆ. ಪ್ರವೇಶ ಯಾವ ಉದ್ದೇಶಕ್ಕೋಸ್ಕರ ರಾತ್ರಿ 12:35 ಮಾಡಿದೆ ಅಂತಂದ್ರೆ, ಎಸ್, ಈ ಮನೆಯ ಮಾಲೀಕರು ಒಂದು ನಾಯಿಯನ್ನ ಸಾಕಿದ್ದಾರೆ. ಆ ನಾಯಿ ಯಾವಾಗಲೂ ಕೂಡ ಇಲ್ಲಿ ಮಲ್ಕೊಳ್ತಾ ಇರುತ್ತೆ. ಬಟ್ ಇವಾಗ ಇಲ್ಲ ಆ ನಾಯಿ. ನಾವು ಬಂದಾಗ ಒಳಗಡೆ ಅದು ಹೊರಗಡೆ ಹೋಗಿರುವಂಥದ್ದು. ಈ ಒಂದು ಪ್ಲೇಸ್ನಲ್ಲಿ ಅವರು ಸಾಕಿರುವಂತಹ ನಾಯಿ ಯಾವಾಗಲೂ ಕೂಡ ಮಲ್ಕೊಳ್ತಾ ಇರುತ್ತೆ. ಸೊ ಅದರ ವಾಸನೆಯನ್ನ ಕಂಡುಕೊಂಡು ಬಂದಂತಹ ಚಿರತೆ ಏನ್ ಮಾಡಿದೆ, ಅದನ್ನ ಹಿಡಿಬೇಕು ಅನ್ನುವಂತಹ ಪ್ರಯತ್ನವನ್ನ ಕೂಡ ಮಾಡಿದೆ. ನಾಯಿ ಬೊಗಳಿಕೆ ಶುರು ಮಾಡುತ್ತೆ. ಬೊಗಳಿಕೆ ಶುರು ಮಾಡಿದಂತಹ ತಕ್ಷಣವಾಗಿ ಏನಾಗುತ್ತೆ, ಸೊ ಮನೆ ಮಾಲೀಕರು ಕೂಡ ಬಂದು ಬಾಲ್ಕನಿಯಲ್ಲಿ ನೋಡ್ತಾರೆ. ಗೇಟನ್ನು ಅವರು ಓಪನ್ ಮಾಡೋದಿಲ್ಲ. ಆ ತಕ್ಷಣಕ್ಕೆ ಫಸ್ಟ್ ಅವರು CC ಕ್ಯಾಮ್ರಾ ಚೆಕ್ ಮಾಡ್ತಾರೆ. ಸುತ್ತಲೂ ನೀವು ಗಮನಿಸ್ತಾ ಇದ್ದೀರಿ, CC ಕ್ಯಾಮ್ರಾ ಇಲ್ಲೂ ಕೂಡ ಇದೆ. ಜೊತೆಗೆ ಒಳಭಾಗದಲ್ಲೂ ಕೂಡ ಅವರು CC ಕ್ಯಾಮ್ರಾವನ್ನ ಹಾಕೊಂಡಿದ್ದಾರೆ. ಜೊತೆಗೆ ಹೊರಗಡೆನೂ ಕೂಡ CC ಕ್ಯಾಮ್ರಾ ಇದೆ. ನಾಯಿ ಯಾವಾಗ ಬೊಗಳಿಕೆ ಶುರು ಮಾಡುತ್ತೋ, ಸೊ ಮೇಲ್ಗಡೆ ಬಾಲ್ಕನಿ ಇದೆ. ಸೊ ಬಾಲ್ಕನಿಯಿಂದಲೂ ಕೂಡ ಅವರು ಮನೆ ಓನರ್ ನೋಡ್ತಾರೆ. ಬಟ್ ಏನು ಕಾಣಿಸ್ತಾ ಇರೋದಿಲ್ಲ. ಕಂಪ್ಲೀಟ್ ಆಗಿ ಅವರು ದೃಶ್ಯಾವಳಿಯಲ್ಲಿ ಏನಿರಬಹುದು, ಆಗಿದ್ರೆ ನಾಯಿ ಯಾಕೆ ಬೊಗಳುತ್ತಾ ಇದೆ ಅಂತೇಳಿ ಅವರು ಗಮನಿಸ್ತಾರೆ. ಅವರಿಗೆ ಅಲ್ಲಿ ಒಂದು ಆಘಾತಕಾರಿಯಾದಂತಹ ವಿಚಾರ ಗೊತ್ತಾಗುತ್ತೆ. ಏನು ಅಂದರೆ ಚಿರತೆ ಬಂದಿದೆ ಅಂತ ಹೇಳಿ. ಬಟ್ ಅದೃಷ್ಟಕ್ಕೆ ಆ ನಾಯಿಗೆ ಯಾವುದೇ ರೀತಿಯಾದಂತಹ ಡಿಸ್ಟರ್ಬೆನ್ಸ್ ಅನ್ನ ಕೂಡ ಮಾಡಿಲ್ಲ. ಬಂದು ನೋಡುತ್ತೆ, ಹಿಡಿಬೇಕು ಅನ್ನೋಷ್ಟೊತ್ತಿಗೆ ನಾಯಿ ಯಾವಾಗಲೂ ಬೊಗಳಿಕೆ ಶುರು ಮಾಡುತ್ತೋ, ಆ ಚಿರತೆಗೆ ಭಯ ಬಂದು ಏನಾಗಿದೆ, ಅದು ಹೊರಗಡೆ ಹೊಟ್ಟೋಗಿದೆ. ಆ ಸಂದರ್ಭದಲ್ಲಿ ಸೇಮ್ ಇದೇ ಸ್ಕೂಟಿ ಕೂಡ ನಿಂತಿರುವಂಥದ್ದನ್ನು ಕೂಡ ನೀವು ಗಮನಿಸ್ಬೋದು. ಈ ಸ್ಕೂಟಿ ಇದೇ ಪ್ಲೇಸ್ನಲ್ಲಿ ಚಿರತೆ ಬಂದಾಗ ಈ ಸ್ಕೂಟಿಯ ಪಕ್ಕದಲ್ಲೇ ಚಿರತೆ ಹೀಗೆ ಹಾದು ಹೋಗಿ ಇಲ್ಲಿ ಬಂದು ಹೀಗೆ ನೋಡಿದ ತಕ್ಷಣ ಅಲ್ಲಿ ಮಲಗಿರುತ್ತೆ. ನಾಯಿ ಬೊಗಳಿದ ತಕ್ಷಣವಾಗಿ ಏನಾಗುತ್ತೆ, ಅದಕ್ಕೆ ಒಂಥರ ಭಯ ಆಗುತ್ತೆ. ಅದು ಬೊಗಳಿಕೆ ಶುರು ಮಾಡಿದಂತಹ ಸಂದರ್ಭದಲ್ಲಿ ಹಾಗೆ ಅದು ಇದೇ ಗೇಟ್ನ ಸಹಾಯದಿಂದಾಗಿ ಅದೇ ರೀತಿಯಾಗಿ ಗೇಟ್ ಓಪನ್ ಆಗಿರುತ್ತೆ. ಜೊತೆಗೆ ನಾನು ಯಾವ ನಾಯಿಯನ್ನು ಕೂಡ ಅದು ತಿನ್ನಲಿಕ್ಕೆ ಬಂದಿತ್ತು ಅಥವಾ ಹಿಡಿಲಿಕ್ಕೆ ಬಂದಿತ್ತು ಅನ್ನೋದನ್ನು ಕೂಡ ನಾನು ತೋರಿಸ್ತಾ ಹೋಗ್ತೀನಿ. ಎಸ್, ನೋಡಿ, ಆ ನಾಯಿ ಬಂದು ಹೊರಗಡೆ ಇಲ್ಲಿ ಏನು ಮಲ್ಕೊಂಡಿದೆ, ನಾಯಿ ಅಲ್ಲಿ ದೂರದಲ್ಲಿ ಏನು ಮಲ್ಕೊಂಡಿದೆ, ಸೊ ಇದೇ ನಾಯಿಯನ್ನ ಇದೇ ರೂಟ್ನಲ್ಲೇ ಬರುತ್ತೆ. ಅದು ಈಗೇನು ರಸ್ತೆ ಕಾಣಿಸ್ತಾ ಇದೆ ನಿಮ್ಮ ಎದುರುಗಡೆ, ಇದೇ ರಸ್ತೆ ಮಾರ್ಗದಲ್ಲೇ ಚಿರತೆ ಕೂಡ ಹೋಗಿರುತ್ತೆ. ಬಟ್ ಇನ್ನು ನೀವೇನು ಅಲ್ಲಿ ಮಲಗಿರುವ ಮರಳ ಮೇಲೆ ಏನು ನಾಯಿ ಮಲ್ಕೊಂಡಿದೆ, ಸೊ ಇದೇ ನಾಯಿಯನ್ನು ಹಿಡಿಬೇಕು ಅಂತ ಹೇಳಿ ಕೂಡ ಅದು ಅಥವಾ ತಿನ್ನಬೇಕು ಅಂತ ಹೇಳಿ ಬಂದಿರುತ್ತೆ. ಅದರ ಅದೃಷ್ಟ ಚೆನ್ನಾಗಿತ್ತು ಅಂತ ಕಾಣಿಸುತ್ತೆ. ಸೊ ಯಾವುದೇ ರೀತಿಯಾದಂತಹ ತೊಂದರೆ ಆಗಿಲ್ಲ. ಅದಕ್ಕೂ ಕೂಡ ಗಾಬರಿ ಆಯಿತು, ಭಯ ಆಯಿತು. ಬಟ್ ಯಾವುದೇ ರೀತಿಯಾದಂತಹ ಅಂಜಿಕೆ ಆಗದೆ ಅದು ಸೊ ಬೊಗಳಿಕೆ ಶುರು ಮಾಡಿದಂತಹ ಸಂದರ್ಭದಲ್ಲಿ ಮನೆ ಓನರ್ ಕೂಡ ಬರ್ತಾರೆ, ಸಂದೀಪ್ ಅಂತ ಹೇಳಿ. ಎಲ್ಲ ಕೂಡ ಚೆಕ್ ಮಾಡ್ತಾರೆ. ಅರಣ್ಯ ಅಧಿಕಾರಿಗಳಿಗೂ ಕೂಡ ಆ ಸಂಬಂಧವಾಗಿ ಮಾಹಿತಿಯನ್ನು ಕೂಡ ನೀಡ್ತಾರೆ. ಆನಂತರವಾಗಿ ಮಾರನೇ ದಿನ ಅರಣ್ಯ ಸಿಬ್ಬಂದಿಗಳು ಕೂಡ ಈಗಾಗಲೇ ಬಂದು ಅದರ ಬಗ್ಗೆ ಪರಿಶೀಲನೆಯನ್ನು ಮಾಡಿ ಎಲ್ಲ ಮಾಹಿತಿಗಳನ್ನು ಕೂಡ ಈಗಾಗಲೇ ಕಲೆಕ್ಟ್ ಮಾಡಿಕೊಂಡು ಹೋಗಿದ್ದಾರೆ. ನೋಡಿ, ಈಗಾಗಲೇ ಗಮನಿಸ್ತಾ ಇದ್ದೀರಿ, ತುರಳ್ಳಿ ಫಾರೆಸ್ಟ್ನ ಅಂಚಿನಲ್ಲಿ ಇರುವಂತಹ ಕಾರಣವಾಗಿ ಪಕ್ಕದಲ್ಲೇ ಬನ್ನೇರುಘಟ್ಟ ಇರುವಂತಹ ಕಾರಣವಾಗಿ ಸೊ ಚಿರತೆಗಳೆಲ್ಲ ಇಲ್ಲಿ ದಾಳಿಯನ್ನ ಮಾಡ್ತಾ ಇರುವಂಥದ್ದು ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ಇದು ಒಂದು ಬಾರಿ ಅಲ್ಲ, ಚಿರತೆಗಳು ಕಾಣಿಸ್ಕೊಳ್ತಾ ಇರುವಂಥದ್ದು ಇದೇ ಮೊದಲೇನಲ್ಲ. ಬಹಳಷ್ಟು ಬಾರಿ ಇಲ್ಲಿನ ಸ್ಥಳೀಯರು ಹೇಳುವಂತಹ ಪ್ರಕಾರವಾಗಿ ಬಹಳಷ್ಟು ಬಾರಿ ಚಿರತೆಗಳು ಇಲ್ಲಿ ಕಾಣಿಸ್ಕೊಳ್ತಾ ಇದೆ. ಅದರಲ್ಲೂ ಕೂಡ ನಿನ್ನೆ ರಾತ್ರಿ, ಅದಕ್ಕೂ ಮುನ್ನ ನಾನು ಓನರ್ ಅವರನ್ನ ಮಾತನಾಡಿಸಿದಂತಹ ಸಂದರ್ಭದಲ್ಲಿ ಮನೆ ಮಾಲೀಕರನ್ನ ಒಂದೇ ಬಾರಿ ಅಲ್ಲ ಮೇಡಮ್, ನಮ್ಮ ಮನೆತನೇ 2 ಬಾರಿ ಬಂದಿದೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಈಗಾಗಲೇ ಹೇಳಿದ್ದಾರೆ. ಎಸ್, ಈಗಾಗಲೇ ಅರಣ್ಯ ಅಧಿಕಾರಿಗಳು ಕೂಡ ಈ ಸಂಬಂಧವಾಗಿ ಇಲ್ಲಿಗೆ ಬಂದು ಸ್ಥಳ ಪರಿಶೀಲನೆಯನ್ನ ಮಾಡಿದ್ದಾರೆ. ಜೊತೆಗೆ ಈಗಾಗಲೇ ಬೋನನ್ನು ಕೂಡ ಇರಿಸುವಂತಹ ಕೆಲಸವನ್ನು ಕೂಡ ಈಗಾಗಲೇ ಮಾಡಿದ್ದಾರೆ. ಆದರೆ ಜನರಲ್ಲಿ ಚಿರತೆಯನ್ನ ಹಿಡಿಯುವ ತನಕ ಕೂಡ ಆತಂಕ ಮಾತ್ರ ಕಡಿಮೆ ಆಗಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ಆ ಚಿರತೆ ಇಲ್ಲಿ ಏನು ಓಡಾಡಿತ್ತು, ಇದೇ ಒಂದು ಸ್ಥಳದಲ್ಲಿ ಏನು ಓಡಾಡಿತ್ತು ಚಿರತೆ, ಸಿಕ್ಕು ಬೀಳುತ್ತಾ ಇಲ್ವಾ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಅನಿಲ್ ಜೊತೆ ಕುಸುಮ, ಪವರ್ ಟಿವಿ ಬೆಂಗಳೂರು.